ನಮಸ್ಕಾರ ಪ್ರಿಯ ವೀಕ್ಷಕರೇ. ಇಂದು ನಾವು ತಿಳಿದುಕೊಳ್ಳಲಿರುವ ವಿಷಯ ಜ್ಯೋತಿಷ್ಯದಲ್ಲಿ ಅತ್ಯಂತ ಮಹತ್ವದಾಗಿದೆ. ಅನೇಕರು ಕೇಳ್ತಾ ಇರ್ತಾರೆ, ಜಾತಕದಲ್ಲಿ ಶನಿ ಬಲ ಇರ್ಬೇಕಾ ಗುರುಬಲ ಇರ್ಬೇಕಾ? ಆ ಪ್ರಶ್ನೆಗೆ ಒಂದೇ ಮಾತಲ್ಲಿ ಹೇಳೋದಾದ್ರೆ, ಗುರು ಇಲ್ಲದ ಜ್ಞಾನ ಕತ್ತಲೆ, ಶನಿ ಇಲ್ಲದ ಜೀವನ ಶಿಸ್ತು ಇಲ್ಲ. ಅಂದ್ರೆ ಜಾತಕದಲ್ಲಿ ಗುರು ಮತ್ತೆ ಶನಿ ಇಬ್ರು ಬಲವಾಗಿದ್ರೆ ಮಾತ್ರ ಮನುಷ್ಯನ ಜೀವನ ಪೂರ್ಣ ಆಗ್ತದೆ. ಅದಕ್ಕೆ ದೊಡ್ಡವರು ಹೇಳ್ತಾರೆ, ಗುರು ಇದ್ದರೆ ಗುಣ, ಶನಿ ಇದ್ದರೆ ಶಿಸ್ತು. ಇದು ಕೇವಲ ಮಾತಲ್ಲ ಕಣ್ರಿ, ಜೀವನದ ಸತ್ಯ. ನೋಡಿ, ಈ ದಿನ ನಾವು ಶನಿ ಗುರು ಬಲ ಜಾತಕನಿಗೆ ಬೇಕಾ, ಹೇಗೆ ಬೇಕು, ಏಕೆ ಬೇಕು, ಯಾವ ತರ ಇರಬೇಕು, ಇದರಿಂದ ಏನು ಉಪಯೋಗ, ಗ್ರಹ ಬಲ ಹೇಗಿರ್ಬೇಕು, ಗ್ರಹ ಸಂಯೋಗ ಹೇಗಿರ್ಬೇಕು, ಗ್ರಹ ದೃಷ್ಟಿ ಹೇಗಿರ್ಬೇಕು, ಗ್ರಹ ಸಂಚಾರ, ಯುಕ್ತಿ, ಗ್ರಹ ಸಹವಾಸ, ಉಚ್ಚ ನೀಚ ಸ್ಥಾನಗಳು, ಯಾವ ಮನೆ ಯಾವ ಫಲ, ಎಷ್ಟು ಅವಧಿ, ಏನ್ ಪರಿಣಾಮ, ಏನ್ ಪರಿಹಾರ ಅನ್ನೋದನ್ನ ನಾವು ಈ ಬಾರಿ ತಿಳ್ಕೊಳ್ಳೋಣ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮೆಲ್ಲರ ಆತ್ಮೀಯ KS ನರೇಂದ್ರ ಬಾಬು. ಇದು ನಿಮ್ಮ ಅಚ್ಚುಮೆಚ್ಚಿನ ಚಾನೆಲ್ ಆಸ್ಟ್ರೋ ಜಸ್ಟಿಸ್ 23. ನೋಡಿ, ಈವರೆಗೂ ನಾವು ಈ ಚಾನಲ್ ಮುಖಾಂತರ ಅನೇಕ ವಿಷಯಗಳ ಬಗ್ಗೆ ಸುದೀರ್ಘ ಚರ್ಚೆನ ಮಾಡಿಕೊಂಡೇ ಬಂದಿದ್ದೀವಿ. ನೋಡಿ, ಕುಜದೋಷ, ಪಿತೃದೋಷ, ನಾಗದೋಷ, 7.5 ಶನಿ, ಪಂಚಮ ಶನಿ, ಅಷ್ಟಮ ಶನಿ, ಈ ಶನಿಗಳ ಮಧ್ಯೆ ಇರೋ ಸಮಸ್ಯೆ, ಪರಿಹಾರ, ಮಕ್ಕಳಾಗದೇ ಇದ್ರೆ ಏನ್ ಮಾಡಬೇಕು, ಮತ್ತೆ ಹಿಮಾಲಯ ಪ್ರವಾಸದಲ್ಲಿ ಯಾವ ದೇವಸ್ಥಾನಕ್ಕೆ ಹೋಗ್ಬೇಕು, ಯಾಕೆ ಹೋಗ್ಬೇಕು, ಏನು ವಿಷಯಕ್ಕೆ ಯಾವ ರೆಮಿಡಿ ಮಾಡಬೇಕಂತ ಅನೇಕ ವಿಡಿಯೋಗಳನ್ನ ನಾನು ನಿಮಗೆ ಈವರೆಗೂ ಸಲ್ಲಿಸಿದ್ದೀನಿ. ನೀವು ಅದನ್ನ ನೋಡಿ ಪ್ರೋತ್ಸಾಹಿಸಿ, ಸಬ್ಸ್ಕ್ರೈಬ್ ಮಾಡಿದಿರಿ, ಶೇರ್ ಮಾಡಿದಿರಿ, ಲೈಕ್ ಮಾಡಿದಿರಿ, ಕಾಮೆಂಟ್ ಮಾಡಿದಿರಿ, ಇಲ್ಲಿಗೆ ನೇರವಾಗಿ ಬಂದು ಭೇಟಿ ಆಗಿದ್ರಿ, ಮಾತನಾಡಿದ್ರಿ. ನಿಮ್ಮ ಪ್ರೀತಿ ಮತ್ತೆ ಆಶೀರ್ವಾದಕ್ಕೆ ನಾನು ಸದಾ ಚಿರಋಣಿ. ನೋಡಿ, ಈ ದಿನ ಶನಿ ಗುರು ಬಲ ವಿಷಯದ ಬಗ್ಗೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನಾವೆಲ್ಲ ಈ ಕುರಿತು ಇನ್ನಷ್ಟು ಹೆಚ್ಚಿನ ಮಾಹಿತಿನ ಈ ಮೂಲಕ ತಿಳ್ಕೊಳ್ಳೋಣ. ಆತ್ಮೀಯರೇ, ಶನಿ ಮತ್ತೆ ಗುರು ಯಾರು? ಗುರು ದೇವತೆಗಳ ಆಚಾರ್ಯ, ಜ್ಞಾನ, ಧರ್ಮ, ನ್ಯಾಯ, ಸಂತಾನ, ಸಂಪತ್ತು, ವಿದ್ಯೆ, ಆಶೀರ್ವಾದ, ಪುಣ್ಯದ ಕಾರಕ ಆಗಿರ್ತಾನೆ. ಶನಿ ಕರ್ಮದ ನ್ಯಾಯಾಧೀಶ, ಪರಿಶ್ರಮ, ತಾಳ್ಮೆ, ಸಮಯ, ನ್ಯಾಯ, ಸೇವೆ, ಶಿಸ್ತು, ಹೊಣೆಗಾರಿಕೆಯ ಕಾರಕ ಆಗಿರ್ತಾನೆ. ಒಬ್ರು ಕೊಡ್ತಾರೆ, ಇನ್ನೊಬ್ರು ಕೊಡೋದಕ್ಕೆ ಅರ್ಹತೆ ಇದೆಯಾ ಅಂತ ಪರೀಕ್ಷಿಸ್ತಾರೆ. ಅದಕ್ಕಾಗಿ ಜನಪದದಲ್ಲಿ ಹೇಳ್ತಾರೆ, ಕೊಡುವವನು ಗುರು, ಕೊಡುವ ಮೊದಲು ಪರೀಕ್ಷಿಸುವವನು ಶನಿ ಅಂತ. ನೋಡಿ, ಗುರುಬಲ ಅಂದ್ರೆ ಏನು ಅಂತ ಈಗ ತಿಳ್ಕೊಳ್ಳೋಣ. ಗುರು ಸ್ವರಾಶಿ, ಉಚ್ಚರಾಶಿ, ಕೇಂದ್ರ, ತ್ರಿಕೋಣ, ಶುಭ ದೃಷ್ಟಿ, ಪಾಪ ದೋಷ ಇಲ್ಲದಿದ್ರೆ ಗುರು ಬಲನಾಗಿರ್ತಾನೆ. ಗುರು ಬಲ ಆಗ್ಬಿಟ್ಟಿದ್ರೆ ವಿದ್ಯೆ ಬೆಳೆಯುತ್ತೆ, ಒಳ್ಳೆ ಗುರುಗಳು ಸಿಗ್ತಾರೆ, ವಿವಾಹ ಸುಗಮವಾಗಿ ನಡೆಯುತ್ತೆ, ಸಂತಾನ ಭಾಗ್ಯ, ಧನದ ಕೊರತೆ ಕಡಿಮೆ ಆಗೋದು, ಗೌರವ ಹೆಚ್ಚಾಗೋದು, ನ್ಯಾಯ ದೊರೆಯೋದು, ಭಗವಂತನ ಅನುಗ್ರಹ ದೊರೆಯೋದು ಆಗುತ್ತೆ. ಅಂದ್ರೆ ವಿದ್ಯೆಯಿಂದ ವಿನಯ ಬರುತ್ತೆ ಅಂತ, ವಿನಯದಿಂದ ಯೋಗ್ಯತೆ ಸಿಗುತ್ತೆ ಅಂತ, ಯೋಗ್ಯತೆಯಿಂದ ಸಂಪತ್ತು, ಸಂಪತ್ತಿನಿಂದ ಧರ್ಮ, ಧರ್ಮದಿಂದ ಸುಖ. ಇದೇ ಗುರುವಿನ ಕೃಪೆ ಕಣ್ರಿ. ಇನ್ನು ಶನಿ ಬಲ ಅಂದ್ರೇನು? ಶನಿ ಉಚ್ಚ, ಸ್ವರಾಶಿ, ಕೇಂದ್ರ, ತ್ರಿಕೋಣದಲ್ಲಿದ್ರೇನು, ಶುಭ ದೃಷ್ಟಿಲಿದ್ರೆ ಬಲವನಾಗ್ತಾನೆ. ಬಲವಾಗಿದ್ರೆ ಏನ್ ಮಾಡ್ತಾನೆ? ಅಪಾರವಾದ ತಾಳ್ಮೆ ಇರ್ಬೇಕು, ಕಷ್ಟಪಟ್ಟು ದುಡಿಯೋದು ಗುಣ ಇರಬೇಕು, ಅಧಿಕಾರ, ಕಾರ್ಖಾನೆ, ಕೈಗಾರಿಕೆ, ಸರ್ಕಾರಿ ಉದ್ಯೋಗ, ರಾಜಕೀಯ, ನ್ಯಾಯಾಂಗ, ಭೂಮಿ, ದೀರ್ಘಾಯುಷ್ಯ, ಇದೆಲ್ಲ ಶನಿ ಬಲ ಇದ್ರೆ ಸಿಕ್ಬಿಡ್ತದ ಕಣ್ರಿ. ಅದಕ್ಕೆ ಹೇಳ್ತಾರೆ, ಕಷ್ಟಪಟ್ಟವನಿಗೆ ಕಷ್ಟ ಶಾಶ್ವತ ಅಲ್ಲ. ಇದೇ ಶನಿಯ ತತ್ವಪ್ಪ. ಶನಿ ಮತ್ತು ಗುರು ಇಬ್ರು ಬಲವಾಗಿದ್ರೆ ಹೇಗಿರುತ್ತೆ? ಇದೊಂದು ಅಪರೂಪವಾದ ರಾಜಯೋಗ.
ಗುರು ದಾರಿ ತೋರಿಸ್ತಾನೆ, ಶನಿ ನಡೆಯಲು ಕಲಿಸ್ತಾನೆ. ಗುರು ಜ್ಞಾನ ಕೊಡ್ತಾನೆ, ಶನಿ ಅನುಭವವನ್ನು ಕೊಡ್ತಾನೆ. ಗುರು ಆಶೀರ್ವಾದ ಕೊಡ್ತಾನೆ, ಶನಿ ಅರ್ಹತೆಯನ್ನು ಕೊಡ್ತಾನೆ. ಇದಕ್ಕೆ ಹಿರಿಯರು ಹೇಳ್ತಾರೆ, ಜ್ಞಾನ ಇದ್ದರೂ ಅನುಭವ ಬೇಕು, ಅನುಭವ ಇದ್ರೂ ಜ್ಞಾನ ಬೇಕೇ ಬೇಕು. ಇದೇ ಗುರು ಶನಿಯ ಸಂಯೋಗಪ್ಪ. ಗ್ರಹ ಬಲನ ಹೇಗೆ ನೋಡೋದು? ನೋಡಿ, ಗ್ರಹ ಬಲ ಅಂದ್ರೆ ಕೇವಲ ಉಚ್ಚ ಸ್ಥಾನ ಅಲ್ಲ. ಇದನ್ನ ನೋಡ್ಬೇಕು ಅಂದ್ರೆ ರಾಶಿ ಬಲ, ನವಾಂಶ ಬಲ, ದಿಗ್ಬಲ, ಷಡ್ಬಲ, ವರ್ಗ ಬಲ, ದೃಷ್ಟಿ ಬಲ, ಚೇಷ್ಟಾ ಬಲ, ಕಾಲಬಲ, ಅಷ್ಟಕ ವರ್ಗ, ದಶಬಲ, ಇವೆಲ್ಲ ನೋಡಿದ್ರೇನೆ ಗ್ರಹದ ನಿಜವಾದ ಶಕ್ತಿ ಅನ್ನೋದು ಗೊತ್ತಾಗೋದು. ಉಚ್ಚ ನೀಚ ಸ್ಥಾನಗಳಲ್ಲಿ ಗುರು ನೋಡಿ, ಉಚ್ಚ ಸ್ಥಾನ ಬಂದು ಕಟಕ, ನೀಚ ಸ್ಥಾನ ಬಂದು ಮಕರ. ಅದೇ ಶನಿ ಉಚ್ಚ ಸ್ಥಾನ ತುಲಾದಲ್ಲಿದ್ರೆ, ನೀಚ ಸ್ಥಾನ ಮೇಷದಲ್ಲಿರ್ತಾನೆ. ಆದರೆ ಉಚ್ಚ ಸ್ಥಾನದಲ್ಲಿದ್ರೆ ಮಾತ್ರ ಫಲ ಅನ್ನೋದಿಲ್ಲಪ್ಪ. ಕೆಲವೊಮ್ಮೆ ನೀಚ ಭಂಗ ರಾಜಯೋಗವೂ ದೊಡ್ಡ ಫಲ ಕೊಟ್ಬಿಡ್ತದೆ. ಇನ್ನು ಗ್ರಹ ಸಂಯೋಗ ಗುರು ಶನಿ ಅತ್ಯುತ್ತಮ ಜೀವನಾನುಭವ, ಜ್ಞಾನ ಮತ್ತು ಕರ್ಮ ಒಂದಾಗೋದು. ನ್ಯಾಯಾಧೀಶರು, ಶಿಕ್ಷಕರು, ಆಧ್ಯಾತ್ಮಿಕ ನಾಯಕರು, ಸಮಾಜ ಸೇವಕರು ಇಂಥ ಯೋಗದಲ್ಲಿ ಹುಡ್ತಾರೆ. ಇನ್ನ ಗುರು ಚಂದ್ರ ಯೋಗ, ಇದು ಗಜಕೇಸರಿ ಯೋಗ ಆಗಿರ್ತದೆ. ಗೌರವ, ಜನಪ್ರಿಯತೆ ಇಲ್ಲಿ ಸಿಕ್ಬಿಡ್ತದೆ. ಇನ್ನು ಗುರು ಸೂರ್ಯ ಜೊತೆ ಇದ್ರೆ ಕಟ್ಟಿಟ್ಟಂಗೆ ಅಧಿಕಾರ ಸಿಕ್ಬಿಡ್ತದೆ. ಗುರ ಬುಧ ಜೊತೆ ಇದ್ರೆ ಜ್ಞಾನ, ಲೇಖಕರು, ವಕೀಲರು ಈ ತರ ಆಗ್ತದೆ. ಶನಿ ಬುಧ ಜೊತೆ ಇದ್ರೆ ಲೆಕ್ಕಾಚಾರ, ವ್ಯವಹಾರ. ಶನಿ ಮಂಗಳ ಜೊತೆ ಇದ್ರೆ ಕಷ್ಟ, ಅಪಘಾತ, ಅದರ ಪರಿಶ್ರಮ ಇರ್ತದೆ. ಶನಿ ಶುಕ್ರನ ಜೊತೆ ಇದ್ರೆ ವ್ಯಾಪಾರ, ಕೈಗಾರಿಕೆ, ಆಸ್ತಿ ಅನ್ನೋದಾಗುತ್ತೆ. ಇನ್ನು ಗ್ರಹ ದೃಷ್ಟಿ ನೋಡಕ್ ಹೋದ್ರೆ ಗುರು ವಿಶೇಷವಾಗಿ 5, 7, 9ನೇ ದೃಷ್ಟಿಯನ್ನ ನೋಡಿರ್ತಾನೆ. ಅವನ್ ನೋಡೋ ಮನೆ ಯಾವತ್ತಿಗೂ ಬೆಳಿತಾನೆ ಇರ್ತದೆ. ಶನಿ ನೋಡೋದು 3ನೇ ಮನೆ, 7ನೇ ಮನೆ, 10ನೇ ಮನೆ ನೋಡ್ತಾನೆ. ಅವನ್ ನೋಡೋ ಮನೆಗೆ ಪರಿಶ್ರಮನ ಕಲಿಸ್ತಾನೆ. ಇನ್ನು ಗ್ರಹ ಸಹವಾಸ ಅಂದ್ರೆ ಒಳ್ಳೆಯವರ ಜೊತೆ ಇದ್ರೆ ಮನುಷ್ಯನು ಕೂಡ ಒಳ್ಳೆಯವನಾಗೋತ್ತರ. ಶುಭ ಗ್ರಹಗಳ ಜೊತೆ ಇದ್ರೆ ಗ್ರಹವು ಉತ್ತಮ ಫಲ ಕೊಡ್ತದೆ. ಆದರೆ ಪಾಪ ಗ್ರಹಗಳ ಜೊತೆ ಇದ್ರೆ ಫಲ ತಡ ಆಗ್ಬೋದಷ್ಟೇ. ಇನ್ನು ಗ್ರಹ ಸಂಚಾರ, ಗುರು ಒಂದು ರಾಶಿಯಲ್ಲಿ ಸುಮಾರು 1 ದಿನ, ವರ್ಷ ಇರ್ತಾರೆ. ಶನಿ ಒಂದು ರಾಶಿಯಲ್ಲಿ ಸುಮಾರು 2.5 ವರ್ಷ ಇರ್ತಾನೆ. ಶನಿ ಜೀವನ ಬದಲಿಸ್ತಾನೆ, ಗುರು ಜೀವನದ ದಿಕ್ಕನ್ನೇ ತೋರಿಸ್ತಾನೆ. ಇನ್ನು ಶನಿ ಗುರು ಅವಧಿ, ಗುರು ಮಹಾದೇಶ 16 ವರ್ಷ ಇದ್ರೆ ಶನಿ ಮಹಾದೇಶ 19 ವರ್ಷ. ಗುರು ಮಹಾದೇಶದಲ್ಲಿ ಜ್ಞಾನ ಅನ್ನೋದು ಬೆಳೆದ್ ಬಿಡ್ತದೆ. ಶನಿ ಮಹಾದೇಶದಲ್ಲಿ ವ್ಯಕ್ತಿತ್ವ ಅನ್ನೋದು ಬೆಳೆದ್ ಬಿಡ್ತದೆ. ಇನ್ನು ಈ 12 ಮನೆಗಳಲ್ಲಿ ಗುರು ಯಾವ್ಯಾವ ಮನೆಯಲ್ಲಿದ್ರೆ ಏನೇನಾಗುತ್ತೆ ಅಂತಾನು ನೋಡೋಣ. ನೋಡ್ರಿ, 1ನೇ ಮನೆಯಲ್ಲಿ ಗುರು ಏನಾದ್ರೂ ಇದ್ರೆ ಜನ್ಮ ಜಾತಕದಲ್ಲಿ ಜ್ಞಾನ, ಗೌರವ ಸಿಗ್ತದೆ. 2ನೇ ಮನೆಯಲ್ಲಿದ್ರೆ ಧನ ಮತ್ತೆ ವಾಣಿ ಅನ್ನೋದು ಸಿಗ್ತದೆ. 3ನೇ ಮನೆಯಲ್ಲಿದ್ರೆ ಧೈರ್ಯ, 4ನೇ ಮನೆಯಲ್ಲಿದ್ರೆ ಮನೆ, ವಾಹನ, 5ನೇ ಮನೆಯಲ್ಲಿದ್ರೆ ಸಂತಾನ, 6ನೇ ಮನೆಯಲ್ಲಿ ಶತ್ರು ಜಯ, 7ನೇ ಮನೆಯಲ್ಲಿ ವಿವಾಹ, 8ನೇ ಮನೆಯಲ್ಲಿ ಆಧ್ಯಾತ್ಮಿಕತೆ, 9ನೇ ಮನೆಯಲ್ಲಿ ಭಾಗ್ಯ ಅನ್ನೋದು ಸಿಗ್ತದೆ. 10ನೇ ಮನೆಯಲ್ಲಿ ಉದ್ಯೋಗ, 11ನೇ ಮನೆಯಲ್ಲಿ ಆದಾಯ, 12ನೇ ಮನೆಯಲ್ಲಿ ಮೋಕ್ಷ ಅನ್ನೋದು ಇರ್ತದೆ. ಅದೇ ತರ ಈ ಜನ್ಮ ಜಾತಕದ 12 ಮನೆಯಲ್ಲಿ ಯಾವ್ಯಾವ ಮನೆಯಲ್ಲಿ ಶನಿ ಇದ್ರೆ ಏನೇನಾಗ್ತದೆ ಅನ್ನೋದು ಕೂಡ ನೋಡೋಣ. 1ನೇ ಮನೆಯಲ್ಲಿ ಇದ್ರೆ ತಾಳ್ಮೆ ಅನ್ನೋದು ಬೆಳೀತದೆ. 2ನೇ ಮನೆಯಲ್ಲಿ ಇದ್ರೆ ನಿಧಾನವಾಗಿ ಧನ ಸಿಗ್ತದೆ. 3ನೇ ಮನೆಯಲ್ಲಿ ಪರಿಶ್ರಮ ಅನ್ನೋದು ಸಿಗ್ತದೆ. 4ನೇ ಮನೆಯಲ್ಲಿ ಮನೆ ತಡ ಅನ್ನೋದು ಆಗ್ತದೆ. 5ನೇದ್ರಲ್ಲಿ ಶಿಕ್ಷಣ ವಿಳಂಬ, 6ನೇದ್ರಲ್ಲಿ ಶತ್ರುನಾಶ, 7ನೇದ್ರಲ್ಲಿ ಮದುವೆ ತಡ ಆಗೋದು,
8ನೇ ಮನೆಯಲ್ಲಿ ದೀರ್ಘಾಯುಷ್ಯ, 9ನೇ ಮನೆಯಲ್ಲಿ ಧರ್ಮ ಪರೀಕ್ಷೆ, 10ನೇ ಮನೆಯಲ್ಲಿ ದೊಡ್ಡ ಉದ್ಯೋಗ, 11ನೇದ್ರಲ್ಲಿ ಪರಿಶ್ರಮದಿಂದ ಆದಾಯ, 12ರಲ್ಲಿ ವೈರಾಗ್ಯ. ನೋಡಿ, ಈ ತರ ಶನಿ ಮತ್ತೆ ಗುರು ಒಂದೊಂದು ಮನೆಯಲ್ಲಿ ಒಂದೊಂದು ರೀತಿ ಫಲ ಕೊಡ್ತಾರೆ. ಸರಿ, ಪುರಾಣ ಕಥೆಗಳ ಪ್ರಕಾರ ಇವ್ರ ಬಗ್ಗೆ ಕೇಳೋಣ. ಒಮ್ಮೆ ದೇವತೆಗಳು ಗುರು ಬೃಹಸ್ಪತಿಯನ್ನ ಕೇಳ್ತಾರಂತೆ, ಯಾರು ಶ್ರೇಷ್ಠ? ಗುರು ನಗ್ಬಿಟ್ಟು ಹೇಳ್ತಾನಂತೆ, ಕರ್ಮ ಮಾಡದೆ ಯಾರೋ ದೊಡ್ಡವರಾಗಲ್ಲ ಅಂತ. ಅಷ್ಟೊಳಗೆ ಶನಿದೇವರು ಬರ್ತಾರಂತೆ, ನಾನ್ ಶಿಕ್ಷಿಸೋದಿಲ್ಲ, ಕರ್ಮ ಫಲ ಮಾತ್ರ ಕೊಡ್ತೀನಿ ಅಂತ. ಅದಕ್ಕೆ ಶನಿಯನ್ನ ಭಯಪಡಬಾರ್ದು, ತಪ್ಪು ಮಾಡಿದ್ರೆ ಮಾತ್ರ ಭಯಪಡಬೇಕು ಅಂತ. ಅದಕ್ಕೆ ಹೇಳ್ತಾರೆ, ಬಿತ್ತಿದ್ದಂತೆ ಬೆಳೆಯುತ್ತದೆ, ಕರ್ಮವೇ ಧರ್ಮ. ಒಳ್ಳೆ ಗುರು 1000 ಪುಸ್ತಕಗಳಿಗೆ ಸಮ. ನಿಧಾನವಾಗಿ ಬೆಳೆದ ಮರ ನೆರಳು ಕೊಡ್ತದೆ. ನೋಡಿ, ಈಗ ಗುರುಬಲ ಬೇಕಂದ್ರೆ ಏನೇನ್ ಮಾಡಬೇಕು? ಗುರುವಾರ ಉಪವಾಸ, ಹಳದಿ ವಸ್ತ್ರನ ಧರಿಸೋದು, ಅರಿಶಿಣನ ದಾನ ಮಾಡೋದು, ಕಡಲೆಬೇಳೆ ದಾನ ಮಾಡೋದು, ಬೃಹಸ್ಪತಿ ಸ್ತೋತ್ರ ಮಾಡೋದು, ದತ್ತಾತ್ರೇಯ, ಸಾಯಿಬಾಬಾ, ದಕ್ಷಿಣಾಮೂರ್ತಿನ ಆರಾಧನೆ ಮಾಡೋದು, ಗುರುಗಳಿಗೆ ಗೌರವ ಕೊಡೋದು. ಇನ್ನ ಶನಿ ಬಲಕ್ಕೆ ಶನಿವಾರ ಎಳ್ಳೆಣ್ಣೆ ದೀಪನ ಹಚ್ಚೋದು, ಕಪ್ಪು ಎಳ್ಳನ್ನ ದಾನ ಮಾಡೋದು, ಕಬ್ಬಿಣ ದಾನ ಮಾಡೋದು, ಬಡವರಿಗೆ ಸಹಾಯ ಮಾಡೋದು, ವೃದ್ಧರಿಗೆ ಸೇವೆ ಮಾಡೋದು, ಹನುಮಾನ್ ಚಾಲೀಸ ಮಾಡೋದು, ಶನಿ ಸ್ತೋತ್ರ ಮಾಡೋದು ಶನಿಗೆ ಬಲ ಕೊಡ್ತಾರೆ. ಪ್ರಿಯ ವೀಕ್ಷಕರೇ, ಜೀವನದಲ್ಲಿ ಹಣ ಇದ್ರೆ ಮಾತ್ರ ಸಾಕಾಗಲ್ಲಪ್ಪ, ಜ್ಞಾನನೂ ಬೇಕು. ಜ್ಞಾನ ಇದ್ರೆ ಮಾತ್ರ ಸಾಕಾಗಲ್ಲಪ್ಪ, ಅನುಭವನೂ ಬೇಕು. ಅನುಭವ ಇದ್ರೆ ಸಾಲಲ್ಲ, ಧರ್ಮ ಬೇಕು. ಈ ಮೂರನ್ನು ಕೊಡೋ 2 ಮಹಾಗ್ರಹಗಳಂದ್ರೆ ಶನಿ ಮತ್ತೆ ಗುರು. ಅದಕ್ಕೆ ದೊಡ್ಡೋರು ಹೇಳ್ತಾರೆ, ಗುರು ದಾರಿ ತೋರಿಸಿದ್ರೆ ಶನಿ ಗಮ್ಯ ತಲುಪಿಸ್ತಾನೆ. ಹೀಗಾಗಿ ಶನಿಯನ್ನು ಶತ್ರು ಅಂತ ನೋಡ್ಬೇಡಿ, ಗುರುವನ್ನು ಕೇವಲ ಅದೃಷ್ಟ ಅಂತಾನು ನೋಡ್ಬೇಡಿ. ಗುರು ನಿಮ್ಮ ತಲೆಗೆ ಬೆಳಕು ಕೊಡ್ತಾನೆ, ಶನಿ ನಿಮ್ಮ ಕಾಲ್ಗೆ ಬಲ ಕೊಡ್ತಾನೆ. ತಲೆಗೆ ಬೆಳಕು, ಕಾಲ್ಗೂ ಬಲ ಇದ್ದಾಗ ಮಾತ್ರ ಮನುಷ್ಯ ಜೀವನ ಶಿಖರ ತಲುಪ್ತಾನೆ. ಧರ್ಮದ ಮಾರ್ಗದಲ್ಲಿ ನಡೀರಪ್ಪ, ಒಳ್ಳೆ ಕರ್ಮಗಳು ಮಾಡಿ, ಒಳ್ಳೆ ಕೆಲಸಗಳು ಮಾಡ್ರಿ. ಗುರು ಶನಿ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಸುಖ, ಸಮೃದ್ಧಿ, ಯಶಸ್ಸು, ಆತ್ಮಶಾಂತಿಯನ್ನು ಸಿಗ್ತದೆ. ನಮಸ್ಕಾರ. ಇಷ್ಟೊತ್ತು ಮಾತನಾಡೋದಕ್ಕೆ ನೀವೆಲ್ಲ ಅವಕಾಶ ಮಾಡಿಕೊಟ್ಟಿರೋದಕ್ಕೆ ನನ್ನ ಧನ್ಯವಾದಗಳು. ನಾನು ನಿಮ್ಮೆಲ್ಲರ ಆತ್ಮೀಯ KS ನರೇಂದ್ರ ಬಾಬು. ನಮಸ್ಕಾರ.